ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ನಾವು ಯಾವಾಗಲೂ ಸಂತೋಷವಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ನಾವು ಮನೋಲ್ಲಾಸವಾಗಿ ಇರಬೇಕು. ಅದಕ್ಕೆ ತಾನೇ ದೇವರು ಮಾತನಾಡುತ್ತಾರೆ. ಒಬ್ಬ ತಂದೆ ತನ್ನ ಮಕ್ಕಳ ಕುರಿತಾಗಿ ಏನು ಯೋಚಿಸುತ್ತಾರೆ? ನನ್ನ ಮಕ್ಕಳು ಯಾವಾಗಲೂ ಸಂತೋಷವಾಗಿ ಹರ್ಷದಿಂದ ಇರಬೇಕು. ಸ್ವಲ್ಪ ಮುಖ ಬಾಡಿ ಹೋದರೆ ಯಾಕೆ ಒಂದು ರೀತಿ ಇದ್ದೀಯಾ, ಏನು ಸಮಸ್ಯೆ ಎಂಬುದಾಗಿ ಕೇಳಿ ಸಂತೋಷ ಪಡಿಸುವುದರಲ್ಲಿ ಗಮನ ಕೊಡುವರು. ಅದೇ ರೀತಿಯಾಗಿ ನಮ್ಮ ಪರಲೋಕದ ತಂದೆಯಾಗಿರುವ ಯೇಸು ಕ್ರಿಸ್ತನು ಆತನು ನಮ್ಮನ್ನು ಗಮನಿಸುತ್ತಾನೆ. ಮುಖ ಬಾಡಿದೆ, ಸಂತೋಷ ಕಡಿಮೆ ಆಗಿದೆ ಅಂದರೆ ನಿನಗೇನು ಸಮಸ್ಯೆ, ಯಾಕೆ ದುಃಖವಾಗಿದೆಯಾ, ಯಾಕೆ ಸಂತೋಷ ಇಲ್ಲ ಎಂದು ಕೇಳುವರು. ಆಗ ಆತನ ಬಳಿ ನಾನು ಸಂತೋಷವಾಗಿದ್ದೇನೆ ದೇವರೇ, ಅಪ್ಪ ನಾನು ಸಂತೋಷವಾಗಿದ್ದೇನೆ, ನೀವು ನನಗೆ ಇದ್ದೀರಲ್ಲ ಎಂದು ಹೇಳುವಾಗ ಆತನ ಹೃದಯ ಸಂತೋಷ ಪಡುತ್ತದೆ. ನೋಡಿರಿ, ಏಷಾಯ 66ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೆಹೋವನು ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ. ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನಿನಗೆ ಉತ್ಸಾಹ ಉಂಟಾಗುವಂತೆ ನಾನು ನನ್ನ ಮಹಿಮೆಯನ್ನು ತೋರಿಸುತ್ತೇನೆ. ಅಂದರೆ ನಿಮಗೆ ಯಾವುದು ಸಂತೋಷವನ್ನುಂಟು ಮಾಡುತ್ತದೋ ಅದನ್ನು ಆತನು ಮಾಡುವನು. ಅದುವೇ ಒಂದು ತಂದೆಯ ಹೃದಯ. ಯೇಸು ನಮಗೆ ಒಬ್ಬ ಒಳ್ಳೆಯ ತಂದೆ. ನಿಮ್ಮನ್ನು ಒಂದು ಕಾರ್ಯ ಬಾಧಿಸಿತು, ದುಃಖವನ್ನು ಉಂಟು ಮಾಡಿತು ಅಂದರೆ, ಯೇಸುವೆ ನನ್ನ ತಂದೆಯೇ, ಇದು ನನಗೆ ಸ್ವಲ್ಪ ದುಃಖವಾಗಿದೆ, ಇದು ನನ್ನನ್ನು ಗಾಯಗೊಳಿಸುತ್ತಿದೆ, ಭಾರವಾಗಿದೆ, ನನ್ನ ಸಂತೋಷವನ್ನು ಬಾಧಿಸುತ್ತಿದೆ, ಹೆಲ್ಪ್ ಮೀ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನೋಡಿರಿ. ತಕ್ಷಣವೇ ಆತನು ಸಂಧಿಸುವನು, ಅದರಲ್ಲಿ ಕಾರ್ಯ ಮಾಡುವನು, ನಿಮ್ಮನ್ನು ಸಂತೋಷ ಪಡಿಸುವಂತೆ ವಿಷಯಗಳನ್ನು ಬದಲಾಯಿಸುವನು. ಇಂದು ನಿಮ್ಮ ಸಂತೋಷವನ್ನು ಬಾಧಿಸುತ್ತಿರುವ ವಿಷಯಗಳೇನು? ಕುಟುಂಬದ ವಿಷಯಗಳು, ಹಣದ ಸಮಸ್ಯೆ, ವ್ಯಾಧಿಯ ಸಮಸ್ಯೆ, ಕೆಲಸ ಮಾಡುವ ಸ್ಥಳದಲ್ಲಿ ಸಮಸ್ಯೆ, ಮನುಷ್ಯರಿಂದ ಸಮಸ್ಯೆ, ಏನೇ ಆಗಿರಲಿ ಆತನು ವಿಷಯಗಳನ್ನು ಬದಲಾಯಿಸಿ ನಿಮ್ಮನ್ನು ಸಂತೋಷವಾಗಿರುವಂತೆ ಮಾಡುವನು. ಆದರೆ ಅದಕ್ಕೆ ನೀವೊಂದನ್ನು ಮಾಡಬೇಕು. ಆ ವಾಕ್ಯದ ಆರಂಭದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನ ಮಾತಿಗೆ ಭಯಪಡುವವರೇ. ಅಂದರೆ ಯಾರನ್ನು ಸಂತೋಷಪಡಿಸುವರು? ಕರ್ತನ ಮಾತಿಗೆ ಭಯಪಡುವವರನ್ನು ಆತನು ಸಂತೋಷಪಡಿಸುವನು. ನೋಡಿರಿ, ಯಾವ ಮಕ್ಕಳ ಮೇಲೆ ತಂದೆಗೆ ಬಹಳ ಮಮತೆ ಪ್ರೀತಿ ಇರುತ್ತದೆ, ಯಾರು ಅವರ ಮಾತಿಗೆ ವಿಧೇಯರಾಗುತ್ತಾರೋ ಆ ಮಕ್ಕಳ ಮೇಲೆಯೇ ತಂದೆಗೆ ಬಹಳ ಪ್ರೀತಿ ಇರುತ್ತದೆ. ನಿಜ ತಾನೆ? ಹಾಗಾದ್ರೆ ನಾವು ಯಾವಾಗಲೂ ಕೂಡ ಕರ್ತನ ಮಾತಿಗೆ ಭಯಪಡಬೇಕು. ನೋಡಿರಿ, ನಾನು ಸೇವೆಗೆ ಬಂದು 50 ವರ್ಷಗಳಾಯಿತು. ಬಂದು ಅಷ್ಟು ವರ್ಷಗಳಾದರೂ ಈ ಬೈಬಲನ್ನು ಪದೇ ಪದೇ ನಾನು ಓದುತ್ತಾ ಇದ್ದೇನೆ. ಎಲ್ಲ ಗೊತ್ತೆಂದು ಸುಮ್ಮನೆ ಇರುವುದಿಲ್ಲ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ದೇವರಿಗೆ ಸ್ತೋತ್ರ ಮಾಡಿ ಸ್ತುತಿಸಿದ ಮೇಲೆ ಮೊದಲು ಮಾಡುವಂಥದ್ದು ವಾಕ್ಯವನ್ನು ಓದಿ ಧ್ಯಾನಿಸುವಂಥದ್ದು. ನಾನದನ್ನು ಓದುವಾಗ ದೇವರು ಅದರ ಮೂಲಕ ನನ್ನೊಟ್ಟಿಗೆ ಮಾತನಾಡುವರು. ನಾನದನ್ನು ಇಟ್ಟು, ದೇವರೇ ನಿಮ್ಮ ವಾಕ್ಯದ ಪ್ರಕಾರ ನಾನು ಜೀವಿಸಬೇಕು, ಈ ವಾಕ್ಯದ ಮುಂದೆ ನಾನು ಸ್ವಲ್ಪ ಕೊರತೆ ಉಳ್ಳವನಾಗಿದ್ದೇನೆ, ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಪರಿಶುದ್ಧಪಡಿಸಿ ಇನ್ನೂ ಈ ವಾಕ್ಯದ ಪ್ರಕಾರ ಜೀವಿಸಕ್ಕೆ ಅರ್ಪಿಸುತ್ತೇನೆ ಎಂಬುದಾಗಿ ಪ್ರಾರ್ಥಿಸಿದರೆ ಒಂದು ದೊಡ್ಡ ಸಂತೋಷ ಬರುತ್ತದೆ. ಯಾಕಂದ್ರೆ ದೇವರ ಹೃದಯ ಸಂತೋಷ ಪಡುತ್ತದೆ. ಈ ವಾಕ್ಯಗಳು ದೇವರು ನಮಗೆ ಬರೆದು ಕೊಟ್ಟಿರುವಂತ ನಿಯಮದ ಪುಸ್ತಕ. ನನ್ನ ಮಕ್ಕಳು ಹೀಗೆ ಬಾಳಬೇಕು ಎಂಬುದಾಗಿ. ಹಾಗಾದ್ರೆ ಆ ರೀತಿಯ ಜೀವಿತಕ್ಕೆ ಅರ್ಪಿಸಿಕೊಂಡರೆ ನಾವು ಯಾವಾಗಲೂ ಸಂತೋಷವಾಗಿರಬಹುದು, ದೇವರು ನೋಡಿಕೊಳ್ಳುವರು. ಆದ್ದರಿಂದ ಇಂದು ಹೇಳಿರಿ, ದೇವರೇ ನಾನು ನಿಮ್ಮ ವಾಕ್ಯಕ್ಕೆ ಯಾವಾಗಲೂ ಭಯಪಡುತ್ತೇನೆ. ಅಪ್ಪ ಹೇಳಿದಂಥ ಮಾತನ್ನು ನಾನು ತಳ್ಳಿಬಿಡುವುದಿಲ್ಲ, ನೀವೇನೇ ಹೇಳಿದರೂ ನಾನು ವಿಧೇಯನಾಗುವೆ ಎಂಬುದಾಗಿ ನಿಮ್ಮನ್ನು ಅರ್ಪಿಸಿರಿ. ಆತನು ಯಾವಾಗಲೂ ನಿಮ್ಮನ್ನು ಸಂತೋಷವಾಗಿಯೇ ಇಡುವನು. ಇಂದು ನಿಮ್ಮನ್ನು ದುಃಖಪಡಿಸುವಂಥ, ಸಂತೋಷವನ್ನು ಬಾಧಿಸುವಂಥ ಕಾರ್ಯಗಳನ್ನು ನೀಗಿಸುವುದಕ್ಕೆ ಏನು ಬೇಕೋ ಅದನ್ನೆಲ್ಲ ದೇವರು ಮಾಡುವರು. ಪರಿಸ್ಥಿತಿಗಳು ತಕ್ಷಣ ಬದಲಾಗುತ್ತವೆ. ಹಿಂದೆ ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆ. ನನ್ನ ಮಕ್ಕಳು ಸಂತೋಷವಾಗಿರಬೇಕೆಂದು ತಾನೇ ನಾನು ಶಿಲುಬೆಯಲ್ಲಿ ನನ್ನನ್ನೇ ಬಲಿಯಾಗಿ ಕೊಟ್ಟೆನು, ನನ್ನ ರಕ್ತವನ್ನು ಸುರಿಸಿದೆನು, ನನ್ನ ಮಕ್ಕಳನ್ನು ನಾನು ಸಂತೋಷ ಪಡಿಸುವೆನೆಂದು ವೈರಾಗ್ಯವುಳ್ಳ ದೇವರು ನಿಮ್ಮನ್ನು ಹುಡುಕಿ ಬಂದಿದ್ದಾರೆ. ಈಗ ಹೇಳುವಿರಾ? ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು, ಅಪ್ಪ ನಿಮ್ಮ ವಾಕ್ಯಕ್ಕೆ ನಾನು ಯಾವಾಗಲೂ ಭಯಪಡುವೆ, ವಿಧೇಯನಾಗುವೆ, ದಿನ ಓದುವೆ, ಪ್ರಾರ್ಥಿಸುವೆ, ಅದರಂತೆ ಬಾಳಲು ನನ್ನನ್ನು ಅರ್ಪಿಸುವೆ. ನನ್ನನ್ನು ದುಃಖಪಡಿಸುವಂತ ಈ ಕಾರ್ಯಗಳನ್ನು ನೀಗಿಸಿ ನೀವು ಮಾತು ಕೊಟ್ಟಂತೆ ನನ್ನನ್ನು ಸಂತೋಷ ಪಡಿಸಿರಿ. ಹಿಂದೆ ಈಗಲೇ ಈ ಸಮಯದಲ್ಲೇ ಪರಿಸ್ಥಿತಿಗಳು ಬದಲಾಗಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.